ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರೆಯ ಪರಿಶೀಲನೆಗೆ ಸದನ ಸಮಿತಿ ಸದಸ್ಯರು ಹೊರಟಿದ್ದಾರೆ. ಕೆರೆ ಒತ್ತುವರಿ ಸದನ ಸಮಿತಿಯ ಉಪಸಮಿತಿ ಸದಸ್ಯರಾದ ಶಾಸಕ ಎನ್.ಎ. ಹ್ಯಾರಿಸ್, ಡಿಸಿ ಶಂಕರ್ ನೇತೃತ್ವದ ಸಮಿತಿ ಕೆರೆ ಪರಿಶೀಲನೆಗೆ ತೆರಳಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ವಿ. ಶಂಕರ್ ಕೂಡ ಸಾಥ್ ನೀಡಿದ್ದಾರೆ. ಬೆಳ್ಳಂದೂರು ಕೆರೆ ಪದೇ ಪದೇ ಗಮನಕ್ಕೆ ಅಥವಾ ವಿಷಯಕ್ಕೆ ಬರುವುದು ಅಲ್ಲಿನ ಕಲುಷಿತ ವಾತಾವರಣದಿಂದಾಗಿ, ಹಾಗೆ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆರೆಯ ಪರಿಶೀಲನೆಗೆ ಸದನ ಸಮಿತಿಯ ಸದಸ್ಯರು ಹೊರಟಿದ್ದಾರೆ. ಶಾಸಕ ಎನ್.ಎ. ಹ್ಯಾರಿಸ್ ಹಾಗೆ ಡಿಸಿ ಶಂಕರ್ ನೇತೃತ್ವದ ಸಮಿತಿ ಇವತ್ತು ಕೆರೆಯನ್ನ ಪರಿಶೀಲನೆ ಮಾಡಲಿಕ್ಕೆ ತೆರಳಿದ್ದಾರೆ. ಇನ್ನು ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆರೆಯ ಪರಿಶೀಲನೆಯನ್ನ ಸದನ ಸಮಿತಿ ಸದಸ್ಯರು ನಡೆಸಲಿದ್ದಾರೆ. ಕೆರೆ ಒತ್ತುವರಿ ಸದನ ಸಮಿತಿಯ ಉಪಸಮಿತಿ ಸದಸ್ಯರಾದ ಶಾಸಕ ಎನ್.ಎ. ಹ್ಯಾರಿಸ್, ಡಿಸಿ ಶಂಕರ್ ನೇತೃತ್ವದಲ್ಲಿ ಒಂದು ಪರಿಶೀಲನೆ ನಡೆಯಲಿದೆ. ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆರೆ ಪರಿಶೀಲನೆಗೆ ಸದನ ಸಮಿತಿ ಸದಸ್ಯರು ತೆರಳುತ್ತಾ ಇದ್ದಾರೆ. ಎನ್.ಎ. ಹ್ಯಾರಿಸ್ ಹಾಗೆ ಬೆಂಗಳೂರು ಡಿಸಿ ವಿ. ಶಂಕರ್ ನೇತೃತ್ವದಲ್ಲಿ ಒಂದು ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಇವತ್ತು ಸದನ ಸಮಿತಿ ಸದಸ್ಯರು ಕೆರೆ ಪರಿಶೀಲನೆಗೆ ತೆರಳುತ್ತಾ ಇರೋದು, ಏನ್ ಡೀಟೇಲ್ಸ್ ಇದೆ ಬಗ್ಗೆ? ನಿನ್ನೆ ಕೆರೆಗೆ ಬೆಂಕಿ ಬಿದ್ದಂತಹ ಇಬ್ಬಲೂರು ಕೆರೆಗೆ ಇವತ್ತು ಸದನ ಸಮಿತಿ ಉಪಸಮಿತಿ ಭೇಟಿಯನ್ನ ನೀಡಿರುವಂತದ್ದು. ಆ ಒಂದು ಕೆರೆಯ ಭಾಗದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಕೆರೆಗೆ ಬೆಂಕಿ ಬಿತ್ತು ಅನ್ನೋದ್ರ ಬಗ್ಗೆ ಮತ್ತು ಇಲ್ಲಿ ಏನೇನು ಸಮಸ್ಯೆಗಳಿದಾವೆ, ಈ ಸುತ್ತಮುತ್ತ ಭಾಗದಲ್ಲಿರುವಂತಹ ಅಪಾರ್ಟ್ಮೆಂಟ್ ಗಳಿಂದ ಸಿವೇಜ್ ವಾಟರ್ ನೇರವಾಗಿ ಕೆರೆಗೆ ಸೇರ್ತಾ ಇದೆ. ಎಸ್, ಧ್ವನಿ ಅಸ್ಪಷ್ಟವಾಗಿದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಅವರನ್ನ ಮತ್ತೊಮ್ಮೆ ಸಂಪರ್ಕ ಮಾಡಲಾಗುತ್ತೆ. ಒಟ್ಟಾರೆ ಏನು ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದರ ಪರಿಶೀಲನೆಗೆ ಸದನ ಸಮಿತಿಯ ಸದಸ್ಯರು ತೆರಳುತ್ತಾ ಇದ್ದಾರೆ. ಎನ್.ಎ. ಹ್ಯಾರಿಸ್ ಹಾಗೆ ವಿ. ಶಂಕರ್ ಅವರು ನೇತೃತ್ವದಲ್ಲಿ ಒಂದು ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಏನ್ ಕಾರಣಕ್ಕೆ ಈ ರೀತಿಯಾಗಿ ಬೆಂಕಿ ಕಾಣಿಸಿಕೊಂಡಿರೋದು ಅನ್ನೋ ಕುರಿತಾಗಿ ಡೀಟೇಲ್ಡ್ ಆಗಿ ಅವರು ಪರಿವೀಕ್ಷಣೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಡೀಟೇಲ್ ಕೊಡ್ಲಿಕ್ಕೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ವಿವರಿಸ್ತಾ ಇದ್ರಿ, ಏನೆಲ್ಲ ಡೀಟೇಲ್ಸ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಬಹುದು? ಎನ್.ಎ. ಹ್ಯಾರಿಸ್ ಮತ್ತು ಜಿಲ್ಲಾಧಿಕಾರಿ ವಿ. ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಸದನ ಸಮಿತಿಯ ಉಪಸಮಿತಿ ಈ ಒಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಇಬ್ಬಲೂರು ಕೆರೆಯ ಭಾಗದಲ್ಲಿ ಯಾವೆಲ್ಲ ಕಾರಣಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ ಮತ್ತು ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಲಕ್ಷ್ಮಣ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿರುವಂತದ್ದು. ಜೊತೆಗೆ ಎಲ್ಲ ಬಿಬಿಎಂಪಿ ಮತ್ತು ಬಿಡಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರುವಂತದ್ದು. ಅಂದ್ರೆ ಈ ಬೆಳ್ಳಂದೂರು ಕೆರೆಯ ಸಮಸ್ಯೆ ಕಳೆದ 5-6 ವರ್ಷಗಳಿಂದಲೂ ಕೂಡ ಇದೆ. ಕೇವಲ ನೊರೆಯ ಸಮಸ್ಯೆ ಮಾತ್ರವಲ್ಲ, ಇಡೀ ಕೆರೆಯ ಬೆಂಕಿ ಹತ್ಕೊಳ್ತಾ ಇರುವಂತಹ ಸಮಸ್ಯೆ ಪದೇ ಪದೇ ಪುನರಾವರ್ತನೆ ಆಗ್ತಿದೆ. ಇದರಿಂದಾಗಿ ದಟ್ಟವಾದಂತಹ ಹೊಗೆ ಸುತ್ತಮುತ್ತ ಭಾಗಗಳಲ್ಲಿ ಹರಡಿಕೊಳ್ತಾ ಇರುವಂತದ್ದು. ಹೀಗಾಗಿ ನಿನ್ನೆಯೂ ಕೂಡ ಇಬ್ಬಲೂರು ಕೆರೆಗೆ ಬೆಂಕಿ ಬಿದ್ದಂತಹ ಸಂದರ್ಭ ಬೆಂಕಿಯನ್ನ ನಂದಿಸೋದಕ್ಕೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನೇ ಪಟ್ಟಿದ್ರು. ಹೀಗಾಗಿ ಇಡೀ ಕೆರೆಗೆ ಅಂದ್ರೆ ಬೆಂಕಿಯನ್ನು ತಣಿಸಬೇಕಾದಂತಹ ನೀರಿಗೆ ಬೆಂಕಿ ಬಿದ್ದಿರುವಂತಹ ಒಂದು ವಿಪರ್ಯಾಸದಿಂದಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸಾಕಷ್ಟು ತಲೆ ಕೆಡಿಸಿಕೊಂಡಿರುವಂತದ್ದು. ಹೀಗಾಗಿ ಕೆರೆಯ ಪರಿಶೀಲನೆಯನ್ನ ನಡೆಸಿ ಈಗಾಗಲೇ ಸುತ್ತಮುತ್ತ ಇರುವಂತಹ ಅಪಾರ್ಟ್ಮೆಂಟ್ ಗಳಿಗೆ ನೋಟಿಸ್ ಅನ್ನ ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಬೆಳ್ಳಂದೂರು ಮತ್ತು ಇಬ್ಬಲೂರು ಕೆರೆಯ ಸುತ್ತಮುತ್ತ ಇರುವಂತಹ ಎಲ್ಲಾ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ STP ಪ್ಲಾಂಟ್ ಅನ್ನ ಕಡ್ಡಾಯವಾಗಿ ಅಳವಡಿಸಲೇಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಮತ್ತು ಯಾವೆಲ್ಲ ಅಪಾರ್ಟ್ಮೆಂಟ್ ಗಳಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಳವಡಿಸಲಾಗಿಲ್ಲ ಅಂತಹ ಪ್ಲಾಂಟ್ ಗಳ ವಿರುದ್ಧ ನೋಟಿಸ್ ಅನ್ನ ನೀಡಿ ಕ್ರಿಮಿನಲ್ ಕೇಸ್ ಅನ್ನ ದಾಖಲಿಸೋದಕ್ಕೂ ಕೂಡ ಈಗಾಗಲೇ 14 ಅಪಾರ್ಟ್ಮೆಂಟ್ ಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸುಮಾರು 130ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಗಳ STP ಪ್ಲಾಂಟ್ ಗಳ ಪರಿಶೀಲನೆಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಇಬ್ಬಲೂರು ಕೆರೆಯಲ್ಲಿ ಮತ್ತು ಬೆಳ್ಳಂದೂರು ಕೆರೆಯಲ್ಲಿ ನೀರಿನ ಅಂಶ ಹೇಗಿದೆ ಮತ್ತು ಯಾವೆಲ್ಲ ಕೆಮಿಕಲ್ಗಳು ಆ ನೀರಿನಲ್ಲಿ ಸೇರಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಕೆರೆಯ ನೀರನ್ನ ಲ್ಯಾಬೋರೇಟರಿಗೆ ಪರೀಕ್ಷೆಗೆ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಇದರ ಆಧಾರದ ಮೇಲೆ ಬಂದಿರುವಂತಹ ವರದಿಯನ್ನ ಆಧರಿಸಿ ಸುತ್ತಮುತ್ತ ಇರುವಂತಹ ಅಪಾರ್ಟ್ಮೆಂಟ್ ಮತ್ತು ಯಾವೆಲ್ಲ ಫ್ಯಾಕ್ಟರಿಗಳಿದಾವೆ ಮತ್ತು ಕೈಗಾರಿಕೆಗಳಿದಾವೆ ಅವುಗಳ ಒಂದು ಸಿವೇಜ್ ವಾಟರ್ ಹೇಗೆ ಕನೆಕ್ಟ್ ಆಗಿದೆ ಮತ್ತು ನೇರವಾಗಿ ಕೆರೆಗೆ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ, ಬಿಬಿಎಂಪಿ, ಜಲಮಂಡಳಿ ಮತ್ತು ಬಿಡಿಎ 3 ಸಂಸ್ಥೆಗಳಿಗೂ ಕೂಡ ನೋಟಿಸ್ ಅನ್ನ ನೀಡುವುದಕ್ಕೆ ತೀರ್ಮಾನ ಮಾಡಿರುವಂತದ್ದು. ಬೆಳ್ಳಂದೂರು ಮತ್ತು ಆ ಒಂದು ಅಮಾನಿ ಕೆರೆ ಇರಬಹುದು ಮತ್ತು ಇಬ್ಲೂರು ಕೆರೆ ಇರಬಹುದು, ಸುತ್ತಮುತ್ತ ಭಾಗಗಳ ಎಲ್ಲಾ ಕೆರೆಯ ಸುತ್ತ ದಡದಲ್ಲೂ ಕೂಡ
ಡೆಬ್ರಿಸ್ ಅನ್ನ ತಂದು ಸುರಿಯಲಾಗ್ತಾ ಇದೆ. ಇದ್ರ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಬಿಬಿಎಂಪಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಕೂಡ ಜಲಮಂಡಳಿ ವತಿಯಿಂದ ಇಲ್ಲಿ ನಿರ್ಮಾಣ ಮಾಡಲಾಗಿಲ್ಲ. ಹೀಗಾಗಿ ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಆ ಒಂದು ಕೋರಮಂಗಲ ಚಲಘಟ್ಟ ವ್ಯಾಲಿಯಿಂದ ಈ ಒಂದು ಬೆಳ್ಳಂದೂರು ಕೆರೆಗೆ ಸೇರ್ತಾ ಇರುವಂತಹ ಕೊಳಚೆ ನೀರನ್ನ ಟ್ರೀಟ್ ಮಾಡಿ ಕೆರೆಗೆ ಬಿಡುವ ನಿಟ್ಟಿನಲ್ಲಿ ಈ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ತಕ್ಷಣವೇ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಜಲಮಂಡಳಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಬಿಡಿಎಗೂ ಕೂಡ ಈಗಾಗಲೇ ಕೆರೆಯಲ್ಲಿ ಜೊಂಡು ಬೆಳೆದಿರುವಂತದ್ದು ಮತ್ತು ಕೆರೆಯ ಸಂಪೂರ್ಣವಾದಂತಹ ಹೂಳಿನಿಂದ ತುಂಬಿಕೊಂಡಿದೆ. ಹೀಗಾಗಿ ಬಿಡಿಎಗೆ ಈ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದ್ದು ಶಾರ್ಟ್ ಟರ್ಮ್ ಟೆಂಡರ್ ಅನ್ನ ಕರೆಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆ ಮೂಲಕ ಈ ಇರುವಂತಹ ಕೆರೆಯ ನೀರನ್ನ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡೋದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಆದ್ರೆ ಸ್ಥಳೀಯರು ಮಾಡ್ತಾ ಇರುವಂತಹ ಆರೋಪ ಇದೆಲ್ಲವೂ ಕೂಡ ಕೇವಲ ವರದಿಯಲ್ಲಿ ಸೀಮಿತವಾಗಿದೆ ಮತ್ತು ದಾಖಲೆಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಟೆಂಡರ್ ಅನ್ನ ಕರೀತಾರೆ, ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರಬಹುದು, ಬಿಬಿಎಂಪಿ ಮತ್ತು ಬಿಡಿಎ ಇರಬಹುದು, ಜಲಮಂಡಳಿ ಇರಬಹುದು, ಯಾರೂ ಕೂಡ ಈ ಬೆಳ್ಳಂದೂರು ಮತ್ತು ಇಬ್ಲೂರು ಕೆರೆಯ ಸ್ವಚ್ಛತೆಗೆ ಮುಂದಾಗಿಲ್ಲ. ಹೀಗಾಗಿ ತಕ್ಷಣವೇ ಈ ಕೆರೆಯ ನೀರನ್ನ ಶುದ್ಧೀಕರಣಗೊಳಿಸಬೇಕು ಮತ್ತು ಈ ಬೆಂಕಿ ಬೀಳ್ತಾ ಇರುವಂತಹ ಸಮಸ್ಯೆಗೆ ಇತಿಶ್ರೀ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ.